ಅಭಿನವ ಭಾರತ ಪಾತ್ರಗಳ ನಡೆನುಡಿಯ ಸಮಸ್ಯೆಗಳು. ವೀಕ್ಷಕರೇ, ನಿಮಗೆಲ್ಲರಿಗೂ ಸ್ವಾಗತ ಕೋರುತ್ತಾ ಅಭಿನವ ಭಾರತ ವ್ಯಾಸ ಭಾರತವನ್ನು ಆಧರಿಸ ಅಭಿನವ ಭಾರತ ಕಥೆಯನ್ನು ಮುಂದುವರಿಸ್ತಾ ಇದ್ದೀನಿ. ಪಾಂಡವರು ಕಾಡಿನಲ್ಲಿ ಕಷ್ಟಪಡುತ್ತಿದ್ದಾರೆಂದು ದುರ್ಯೋಧನನು ತನ್ನ ಅಧಿಕಾರ, ಅಷ್ಟೈಶ್ವರ್ಯ, ವೈಭವವನ್ನು ಅವರು ನೋಡಿ ಹೊಟ್ಟೆ ಉರಿದುಕೊಳ್ಳಲೆಂದೇ ಬಂದಾಗ ಅಲ್ಲಿ ಅವನ ಕಡೆಯವರೆಲ್ಲ ಸೇರಿ ಗಂಧರ್ವರಿಗೆ ಸೇರಿದ ಸರೋವರ ಗಲೀಜು ಮಾಡಿದರಲ್ಲ. ದುರ್ಯೋಧನನು ಪಾಂಡವರ ಕಡೆಯವರೇ ಮಾಡಿದರೆಂದು ಸುಳ್ಳು ಆರೋಪ ಮಾಡಲು ಅದನ್ನು ಸಹಿಸದಾದ ಗಂಧರ್ವರು ಯುದ್ಧ ಮಾಡಿ ಅವನನ್ನು ಸೋಲಿಸಿ ಸೆರೆ ಹಿಡಿದು ಯುಧಿಷ್ಠಿರನ್ನು ಒಪ್ಪಿಸಿದರೆ ಭೀಮಸೇನನು ಅವನನ್ನು ದ್ರೌಪದಿಯ ಕಾಲ್ದೆಸೆಗೆ ಬೀಳಿಸಿದಾಗ ಅವಮಾನಿತನಾದ ಅವನು ಕೋಪಾವಿಷ್ಟನಾಗಿ ಹಿಂದಿರುಗಿದ್ದಾನೆ. ಅವನಿಗೆ ನಮ್ಮ ಮೇಲಿನ ದ್ವೇಷಾಸೂಯೆ ಹೆಚ್ಚಿದೆ ಎಂದು ಯುಧಿಷ್ಠಿರನು ಚಿಂತಾಕ್ರಾಂತನಾಗಿದ್ದಾನೆ. ಆಗ ಹಸ್ತಿನಾಪುರ, ಇಂದ್ರಪ್ರಸ್ಥ, ಸುತ್ತಮುತ್ತಲ ಗ್ರಾಮಗಳು, ಪಟ್ಟಣಗಳಿಂದ ಬಂದ ಜನರಿಗೆ ಕೇಳುತ್ತಾನೆ, ದುರ್ಯೋಧನ ಹೇಗಿದ್ದಾನೆ? ಅವನ ರಾಜ್ಯದ ಕಾರುಬಾರುಗಳು ಹೇಗಿವೆ? ಧರ್ಮರಾಜ, ನಿಮ್ಮನ್ನು ಮೋಸದಿಂದ ಕಾಡಿಗೆ ಕಳುಹಿಸಿದ ದುರ್ಯೋಧನನ ದರ್ಪ, ದಬ್ಬಾಳಿಕೆ ಈಗಂತೂ ಹೇಳತೀರದಾಗಿದೆ. ಭೂಮಿ, ಕಾಣಿ, ಜಮೀನು, ವಹಿವಾಟುಗಳು, ಅಂಗಡಿ ಮುಂಗಟ್ಟಿನ ವ್ಯಾಪಾರಗಳು ಮೊದಲಿನಂತಿಲ್ಲ. ಎಲ್ಲದಕ್ಕೂ ವಿಚಿತ್ರ ಕಾಯ್ದೆಗಳು, ಕರಭಾರಗಳೇ. ಯಾರೂ ಅವನ ವಿರುದ್ಧ ದನಿ ಎತ್ತುವಂತಿಲ್ಲ. ನೀವು ಇಂದ್ರಪ್ರಸ್ಥದಲ್ಲಿದ್ದಾಗ ರೈತರಿಗೆ ಸಾಕಷ್ಟು ಧನ ಸಹಾಯ ಮಾಡಿ ಉಚಿತವಾಗಿ ಊಟ, ವಸತಿ, ಸೌಕರ್ಯ ಕಲ್ಪಿಸಿಕೊಟ್ಟವರಿ. ಊಟ, ವಸತಿ, ಸೌಕರ್ಯ ಎಲ್ಲ ಕಲ್ಪಿಸಿಕೊಟ್ಟವರು ನೀವು. ಬಡವರ ದುಡಿಮೆಗೆ ಸೂಕ್ತವಾದ ಯೋಜನೆಗಳಿಂದ ಬದುಕಿನ ಭಾಗ್ಯ ಕಲ್ಪಿಸಿದಿರಿ ಎಂದು ಜನರು ಆಡಿಕೊಳ್ಳುತ್ತಿದ್ದರು. ಈಗ ದುರ್ಯೋಧನನಿಗೆ ಗುರು ಹಿರಿಯರು, ಋಷಿ ಮಹರ್ಷಿಗಳನ್ನು ಕಂಡರೆ ಗೌರವವಿಲ್ಲ. ದೇಹಬಲ, ಧನಬಲ, ಅಧಿಕಾರ ಬಲವೇ ಬಲವೆಂದು ಸರ್ವಾಧಿಕಾರಿಯಾಗಿದ್ದಾನೆ. ಭ್ರಷ್ಟರನ್ನು ಓಲೈಸಿ ರೈತರ ಕಣ್ಣೊರೆಸುವ ಸೌಕರ್ಯಗಳನ್ನು ಕಲ್ಪಿಸಿ ನಿರ್ಗತಿಕರಿಗೆ ಅನ್ನ ಭಿಕ್ಷೆ ಭಾಗ್ಯ ಕರುಣಿಸಿದ್ದಾನೆ. ಅವನ ಸ್ವಾರ್ಥ ಸುಖ ವೈಭೋಗಕ್ಕೆ ಎಣೆ ಎಂಬುದಿಲ್ಲ. ಅವನ ಕೈ ಮೈ ಸೇವೆಗೆ ದಾಸಿಯರು, ಕೂಗಳತೆಯಲ್ಲಿ ಸೇವಕರು ಇರುತ್ತಾರೆ. ಅವನ ಹೆಂಡತಿ ಭಾನುಮತಿಯು ಅವನ ದುರ್ವಿಚಾರ, ದುರ್ನಡತೆ, ದುರ್ಗುಣಗಳಿಗೆ ರೋಸಿಕೊಂಡಿದ್ದಾಳೆ. ಪಿತಾಮಹ ಭೀಷ್ಮ ಬುದ್ಧಿವಾದ ಹೇಳಿ ಅಸಹಾಯಕರಾಗಿದ್ದಾರೆ. ಗುರು ದ್ರೋಣರು, ಅಶ್ವತ್ಥಾಮನು, ಕರ್ಣನು, ಶೂರ ವೀರರೆಲ್ಲ ಅವನಿಗೆ ಋಣಿಗಳಾಗಿದ್ದಾರೆ, ಶಕುನಿಯು ಸೇರಿದಂತೆ. ಅವನ ಮಾತಿಗೆ ಮಣಿಯುತ್ತಾರೆ. ಅಂಧ ಧೃತರಾಷ್ಟ್ರನನ್ನು ನಿರ್ಲಕ್ಷಿಸಿದ ದುರ್ಯೋಧನನ ಮಾತೇ ನಡೆಯುವುದೆಂದು ದೇಶಗಳ ರಾಜರೆಲ್ಲ
ಅವನ ಅನುಜ್ಞೆಯಂತೆ ನಡೆದುಕೊಂಡು ಕಾಲ ಕಾಲಕ್ಕೆ ಕಪ್ಪ ಕಾಣಿಕೆ ಸಲ್ಲಿಸಿದರೆ ಅಷ್ಟೇ ಅವರ ದೇಶದ ಪ್ರಾಂತ್ಯಗಳಿಗೆ ಅಗತ್ಯ ಸವಲತ್ತುಗಳು ಒದಗಿಸಲ್ಪಡುತ್ತವೆ. ಇಲ್ಲದಿದ್ದರೆ ಕೋಶಾಧಿಕಾರಿಗಳು ಕರಣೀಕರೊಂದಿಗೆ ಸೈನಿಕರನ್ನು ಕಳುಹಿಸುತ್ತಾನೆ, ದಂಡ ವಸೂಲಿ ಮಾಡುತ್ತಾನೆ. ಒಮ್ಮೊಮ್ಮೆ ಗ್ರಾಮ ಪಟ್ಟಣಗಳು ಹೇಗಿವೆ ಎಂದರೆ ವಿಚಾರಿಸಿಕೊಳ್ಳಲು ಅವನ ತಮ್ಮ ದುಶ್ಯಾಸನನೊಂದಿಗೆ ಕುದುರೆಗಳ ಏರಿ ಬರುತ್ತಿದ್ದಂತೆ ದುರ್ಯೋಧನನು ಕುಲಸ್ತ್ರೀ ಅಗ್ನಿಜೆ ಅತ್ತಿಗೆ ದ್ರೌಪದಿಯನ್ನೇ ಸಭೆಗೆಳೆದು ಅವಳ ಮಾನಭಂಗಕ್ಕೆ ಯತ್ನಿಸಿದ ದುರಾಚಾರಿ ಅವನು. ಅವನ ಮಾತು ಕೇಳಿದ ತಮ್ಮ ದುಶ್ಯಾಸನನು ಅವಳನ್ನು ಮುಟ್ಟಿ ಕೈ ಸುಟ್ಟುಕೊಂಡರು. ದುರ್ಯೋಧನನಿಗೆ ಬುದ್ಧಿ ಬಂದಿಲ್ಲವೆನ್ನುತ್ತಾರೆ. ಅವನು ಕುದುರೆ ಏರಿ ಬೀದಿಯಲ್ಲಿ ಬರುತ್ತಿದ್ದಂತೆ ಮನೆ ಜಗಲಿಗಳಲ್ಲಿ ನಿಂತು ನೋಡುತ್ತಿದ್ದ ಹೆಂಗಸರೆಲ್ಲ ತಮ್ಮ ಹರೆಯದ ಹೆಣ್ಣು ಮಕ್ಕಳೊಂದಿಗೆ ಮನೆಯೊಳಗೆ ಹೋಗಿ ತಟ್ಟನೆ ಬಾಗಿಲು ಹಾಕಿಕೊಳ್ಳುತ್ತಾರೆ ಎಂದೇ ಪಾಂಡವರನ್ನು ನೋಡಲು ಬಂದ ಸಹಸ್ರಾರು ಜನರು ಉಸಿರುಗರೆದು ಹೇಳುತ್ತಿದ್ದಂತೆ, ಕರ್ಣ ಹೇಗಿದ್ದಾನೆ? ಅರ್ಜುನ ಕುತೂಹಲದಿಂದ ಕೇಳಿದ್ದಾನೆ. ಆಗ ವೃದ್ಧನೊಬ್ಬ ಹೇಳುತ್ತಾನೆ, ಅವನು ಗುಣಸಂಪನ್ನನೇ, ಆದರೂ ದುಷ್ಟರ ಸಹವಾಸಕ್ಕೆ ಬಿದ್ದವನ ಮುಖದಲ್ಲಿ ಹತಾಶೆ ಮನೆ ಮಾಡಿದೆ. ಪ್ರತಿದಿನ ಮಧ್ಯಾಹ್ನ ಊಟಕ್ಕೆ ಯಾರಾದರೂ ಅತಿಥಿಗಳು ಬರುವುದನ್ನೇ ಕಾದಿದ್ದು ಅವರೊಂದಿಗೆ ಊಟ ಮಾಡುತ್ತಾನೆ. ತನ್ನ ಸಮಾಧಾನಕ್ಕಾಗಿ ಬೇಡಿ ಬಂದವರಿಗೆ ಇಲ್ಲವೆನ್ನದೇ ದಾನ ಮಾಡುತ್ತಾನೆ. ದಾನ ಶೂರ ಕರ್ಣನೆಂದೇ ಅವನಿಗೆ ಹೆಸರಾಗಿದೆ. ಕುಡಿತ, ಹೆಣ್ಣು, ಜೂಜಿನ ಚಟಗಳೆಲ್ಲ ಕರ್ಣನಿಗೆ. ದೈವಬಲ ಅರಿತ ಶ್ರೇಷ್ಠ ಧನುರ್ವಿದ್ಯಾ ಪ್ರವೀಣನು ಕರ್ಣ. ಆದರೇನು, ನಿಮ್ಮೊಂದಿಗೆ ಗುರುತಿಸಿಕೊಳ್ಳದಾಗದ ನತದೃಷ್ಟನೇ. ಪಾಂಡವರಿಗೆ ಹೇಳ್ತಾ ಇದ್ದಾನೆ, ನಿಮ್ಮೊಂದಿಗೆ ಗುರುತಿಸಿಕೊಳ್ಳಲಾಗದ ನತದೃಷ್ಟ ಕರ್ಣನು ದುರ್ಯೋಧನನ ಹಂಗಿನಲ್ಲಿ ಇದ್ದಾನೆಂದೇ ಜನರು ಅನುಕಂಪ ಪಡುತ್ತಾರೆ. ತಮ್ಮನ್ನು ನೋಡಲು ಬಂದ ಬಹಳಷ್ಟು ಜನರು ಹೇಳಿದ ಮಾತುಗಳನ್ನು ಕೇಳಿದ ಯುಧಿಷ್ಠಿರನು ದ್ರೌಪದಿ ಹಾಗೂ ಭೀಮಾರ್ಜುನ ನಕುಲ ಸಹದೇವರ ಕಡೆ ಅರ್ಥಗರ್ಭಿತ ನೋಟ ಬೀರಿದಾಗ ಅವರು ನಸುನಗೆ ಬೀರಿದ್ದಾರೆ. ಮತ್ತು ಜ್ಞಾನವೃದ್ಧನೊಬ್ಬ ಹೇಳುತ್ತಾನೆ, ಪ್ರಭು, ನೀವು ಜೂಜಿನಲ್ಲಿ ಸೋಲುವುದು ಗೊತ್ತಿದ್ದು ಎರಡನೇ ಬಾರಿ ಜೂಜಿಗೆ ಹೋಗಿ ಸೋತು ಕೌರವರಿಂದ ಕೆಲವು ವರ್ಷಗಳೇ ದೂರವಿದ್ದರೆ ಪ್ರೀತಿ ವಿಶ್ವಾಸ ಇರುತ್ತದೆಂದೇ ವನವಾಸ ಅಜ್ಞಾತವಾಸಕ್ಕೆ ಬಂದವರೆಂದೇ ಜನರಿಗೆ ನಿಮ್ಮ ಮೇಲೆ ಗೌರವ ಇನ್ನೂ ಹೆಚ್ಚಿದೆ. ನಿಮಗೆ ಮತ್ತೆ ಇಂದ್ರಪ್ರಸ್ಥದಲ್ಲಿ ಅಧಿಕಾರವು ಸಿಗಲೆಂದೇ ಶುಭ ಹಾರೈಸುತ್ತಿದ್ದಾರೆ ಹಳ್ಳಿ ಪಟ್ಟಣಗಳ ಜನರು ಎಂದಾಗ ಯುಧಿಷ್ಠಿರ ಅವರ ಅಭಿಮಾನಕ್ಕೆ ನಮೋ ಎಂದಿದ್ದಾನೆ, ನಮಿಸಿದ್ದಾನೆ.
ಭೀಮಸೇನನು ಏಕಾಂತದಲ್ಲಿದ್ದಾಗ ಅಣ್ಣ ದುರ್ಯೋಧನನ ಆಳ್ವಿಕೆಯಲ್ಲಿ ಜನರೆಲ್ಲ ಬೇಸರದಿಂದ ಇದ್ದಾರೆ ಎಂದೇ ತಿಳಿದು ನಾವು ದುರ್ಬಲರಂತೆಯೇ ಕಾಡಿನಲ್ಲಿ ತಲೆಮರೆಸಿಕೊಂಡಿರುವುದೇ, ಮೋಸದಿಂದ ನಮ್ಮನ್ನು ಕಾಡಿಗೆ ಹಟ್ಟಿದ ಅವನ ಮೇಲೆ ನಾವು ಈಗಲೇ ಯುದ್ಧ ಮಾಡುವುದು ಧರ್ಮಸಮ್ಮತ ಅಲ್ಲವೇ? ಮತ್ತೆ ಉದ್ಗಾರವೆತ್ತಿದ್ದಾನೆ ಭೀಮಸೇನ. ಭೀಮ, ನಾವು ಧರ್ಮನಿರತರಾಗಿ ಯುದ್ಧಕ್ಕಿಂತಲೂ ಪರಮ ಶಾಂತಿಯನ್ನೇ ಬಯಸುವವರೆಂದೇ ಜನರೆಲ್ಲ ನಮ್ಮನ್ನು ಗೌರವಿಸುತ್ತಲಿದ್ದಾರೆ. ಈಗ ನಾವೇ ಮೊದಲು ದುರ್ಯೋಧನನ ಮೇಲೆ ದಂಡೆತ್ತಿ ಹೋದರೆ ದಾಯಾದಿ ಸೋದರರ ದ್ವೇಷದಿಂದ, ಹೆಣ್ಣಿನ ರೋಷದಿಂದ ದೇಶದಲ್ಲಿ ಭೀಕರ ಯುದ್ಧವಾಯಿತು. ಪಾಂಡವರೇ ಯುದ್ಧ ನಡೆಯಲು ಕಾರಣರಾದರು. ಘೋರ ಹಿಂಸೆಗೆ ಸಹಸ್ರ ರಾಜರು ಯುದ್ಧದಲ್ಲಿ ಸೈನಿಕರು ಸತ್ತರು. ಅವರ ಹೆಂಡತಿ ಮಕ್ಕಳೆಲ್ಲರೂ ಅನಾಥರಾದರೆಂದೇ ದೇಶವೇ ದೂಷಿಸಿ ಕಣ್ಣೀರ್ಗರೆ. ಮತ್ತೆ ಜ್ಞಾನವೃದ್ಧನೊಬ್ಬನು ಹೇಳುತ್ತಾನೆ, ಪ್ರಭು, ನೀವು ಜೂಜಿನಲ್ಲಿ ಸೋಲುವುದು ಗೊತ್ತಿದ್ದು ಎರಡನೇ ಬಾರಿ ಜೂಜಿಗೆ ಹೋಗಿ ಸೋತು ಕೌರವರಿಂದ ಕೆಲವು ವರ್ಷಗಳೇ ದೂರವಿದ್ದರೆ ಪ್ರೀತಿ ವಿಶ್ವಾಸ ಇರುತ್ತದೆಂದೇ ವನವಾಸ ಅಜ್ಞಾತವಾಸಕ್ಕೆ ಬಂದವರೆಂದೇ ಜನರಿಗೆ ನಿಮ್ಮ ಬಗ್ಗೆ ಇನ್ನೂ ಗೌರವ ಹೆಚ್ಚಿದೆ. ನಿಮಗೆ ಮತ್ತೆ ಇಂದ್ರಪ್ರಸ್ಥದಲ್ಲಿ ಅಧಿಕಾರವು ಸಿಗಲೆಂದೇ ಶುಭ ಹಾರೈಸುತ್ತಿದ್ದಾರೆ ಎಂದಾಗ ಯುಧಿಷ್ಠಿರ ಅವರ ಅಭಿಮಾನಕ್ಕೆ ನಮಿಸಿದ್ದಾನೆ. ದುರ್ಯೋಧನನ ಆಳ್ವಿಕೆಯಲ್ಲಿ ಜನರೆಲ್ಲ ಬೇಸರದಿಂದ ಇದ್ದಾರೆ ಎಂದು ತಿಳಿದು ಭೀಮ, ನಾವು ಧರ್ಮನಿರತರಾಗಿ ಯುದ್ಧಕ್ಕಿಂತಲೂ ಪರಮಶಾಂತಿಯನ್ನು ಬಯಸುವವರೆಂದೇ ಜನರೆಲ್ಲ ನಮ್ಮನ್ನು ಗೌರವಿಸುತ್ತಿದ್ದಾರೆ. ಈಗಲೇ ನಾವೇ ದುರ್ಯೋಧನನ ಮೇಲೆ ದಂಡೆತ್ತಿ ಹೋದರೆ ದಯಾದಿ ಸೋದರರ ದ್ವೇಷದಿಂದ, ಹೆಣ್ಣಿನ ರೋಷದಿಂದ ದೇಶದಲ್ಲಿ ಭೀಕರ ಯುದ್ಧವಾಯಿತು. ಪಾಂಡವರೇ ಯುದ್ಧ ನಡೆಯಲು ಕಾರಣರಾದರು. ಘೋರ ಹಿಂಸೆಗೆ ಸಹಸ್ರ ರಾಜರು ಸೈನಿಕರು ಸತ್ತರು. ಅವರ ಹೆಂಡತಿ ಮಕ್ಕಳೆಲ್ಲರೂ ಅನಾಥರಾದರೆಂದೇ ದೇಶವೇ ದೂಷಿಸಿ ಕಣ್ಣೀರ್ಗರೆಯುತ್ತದೆ ಅಲ್ಲವೇ? ಅಣ್ಣ, ಸರ್ವಾಧಿಕಾರಿಯಾದ ದುರ್ಯೋಧನನ ಆಡಳಿತದಲ್ಲಿ ಯಥಾ ರಾಜ ತಥಾ ಪ್ರಜಾ ಎಂಬಂತೆಯೇ ಗ್ರಾಮ ಪಟ್ಟಣಗಳಲ್ಲಿ ಅನ್ಯಾಯ ಅತ್ಯಾಚಾರಗಳು ಹೆಚ್ಚುತ್ತಿವೆ. ಜನರಲ್ಲಿ ಜೀವಜುಗುಪ್ಸೆಯಿಂದ ಆತ್ಮಹತ್ಯೆಗಳಾಗುತ್ತಿವೆ. ಮುಂದೊಂದು ದಿನ ದುರ್ಯೋಧನನು ತನ್ನ ಪ್ರಾಣ ಉಳಿಸಿಕೊಳ್ಳಲೆಂದೇ ತಲೆಮರೆಸಿಕೊಂಡರೆ ಆಶ್ಚರ್ಯವೇನಿಲ್ಲ ಅಲ್ಲವೇ? ಸಹದೇವನೆಂದಾಗ ಯುಧಿಷ್ಠಿರನು ಹೇಳುತ್ತಾನೆ, ಸಹದೇವ, ಭೀಮ, ಅರ್ಜುನ, ನಕುಲ ನಿಮಗೆ ಹೇಳಿದೆನಲ್ಲ, ಯುದ್ಧಕ್ಕೆ ಕಾಲವಿದಲ್ಲ. ಈಗಷ್ಟೇ ವನವಾಸದ 6 ವರ್ಷಗಳು ಮುಗಿದಿವೆ. ಅಜ್ಞಾತವಾಸವು ಸೇರಿ ಇನ್ನು 7 ವರ್ಷಗಳಿವೆ. ತಾಳಿದವ ಬಾಳಿಯನು ಅಲ್ಲವೇ? ಅರ್ಜುನನು ತಾಳ್ಮೆಯೆಂದೇ ನಾವು ಸಹಿಸಿಕೊಂಡು ಸಾಕಾಗಿದೆ ಅಣ್ಣ ಎಂದಿದ್ದಾನೆ. ದ್ರೌಪದಿಯನ್ನು ನೋಡಿದರೆ ವ್ಯಥೆಯಾಗುತ್ತದೆ. ಅಗ್ನಿಜಯವಳು ಗಟ್ಟಿಗಿತ್ತಿಯೇ, ಆದರೂ ಅವಳು ಹೆಣ್ಣೆ ತಾನೆ.
ಇಂದ್ರಪ್ರಸ್ಥದ ಅರಮನೆಯಲ್ಲಿ ಪಟ್ಟೆ ಪೀತಾಂಬರ ಧರಿಸಿ ರಾಣಿಯಾಗಿದ್ದವಳು ದಟ್ಟ ಕಾಡಿನಲ್ಲಿ ನೂಲು ಸೀರೆಯುಟ್ಟು ಗುಡಿಸಲಲ್ಲಿ ಇದ್ದಾಳೆ. ಸಸ್ಯಾಹಾರಿಯಾಗಿರುವುದು ಅವಳ ಜೀವಮಾನದ ವ್ರತವಾಗಿ ಬಿಟ್ಟಿದೆ. ಎಲ್ಲ ಭೀಮಸೇನನು ಪಾಕಪ್ರವೀಣನು. ಅವನಿಗೆ ಬಾಯಿ ಕೆಟ್ಟಾಗ ಬೇಟೆಯಾಡಿ ತಂದಾಗ ಕುರಿ ಕೋಳಿ ಮೊಲ ಜಿಂಕೆಯೊಂದರ ಮಾಂಸವನ್ನು ಕುಟೀರದ ಹೊರಗೆ ಒಲೆ ಹೂಡಿ ಬೇಯಿಸಿ ತಿನ್ನುತ್ತಾನೆ. ಅರಮನೆಯಲ್ಲಿದ್ದಾಗ ಅವನು ಇಚ್ಛಿಸಿದ ಭೋಜನವು ರುಚಿಕಟ್ಟಾಗಿ ಸಿದ್ಧವಾಗುತ್ತಿತ್ತು. ಅಣ್ಣ, ನೀನು ಧರ್ಮವೆಂದುಕೊಂಡೇ ಬಂದೆ, ನಾವು ಕಷ್ಟಪಡುವುದೇ ಆಯಿತಲ್ಲ ಅವನೆಂದಿದ್ದಾನೆ ವ್ಯಗ್ರವಾಗಿ ಅರ್ಜುನ. ನೋಡು, ದುರ್ಯೋಧನನೆಂದರೆ ಯುದ್ಧವ ನಡೆದರೆ ನಡೆಯಲಿ, ದುರ್ಯೋಧನನಿಂದಲೇ ಯುದ್ಧ ನಡೆಯುವುದಾದರೆ ನಡೆಯಲಿ. ನಾವು ಧರ್ಮನಿರತರಷ್ಟೇ ಅಲ್ಲ, ಕ್ಷಾತ್ರ ತೇಜಸ್ವಿಗಳು, ಯುದ್ಧ ಸಮರ್ಥರೆಂದೇ ನಮ್ಮ ಕಡೆಗೆ ಸೇರುವ ರಾಜರುಗಳು ಇದ್ದಾರಲ್ಲ. ಆಗಲೂ ನಮ್ಮ ಸೇನೆ ಲೆಕ್ಕದಲ್ಲಿ ಕಡಿಮೆಯಾದರೇನು? ಸರ್ವ ಧರ್ಮಾಚರಣೆಗಳಲ್ಲೂ ಸತ್ವ ದೈವತ್ವ ಅದರ ಬಲವೇ ದೊಡ್ಡದು. ಸತ್ಯವಾದ ಘನತೆ ಎಂದಿಗೂ ಜಯ ನಿಶ್ಚಿತ. ಅಣ್ಣ, ದುರ್ಯೋಧನನು ಶಕುನಿಯ ಮೋಸದಿಂದ ಜೂಜಿನಲ್ಲಿ ನಮ್ಮನ್ನು ಸೋಲಿಸಿದ್ದಾನೆ. ಅವರ ಅಧರ್ಮದ ವಿರುದ್ಧವೇ ನಾವು ಯುದ್ಧವನ್ನು ಈಗಲೇ ಘೋಷಿಸೋಣ. ನಮ್ಮೊಂದಿಗೆ ಪಾಂಚಾಲ ಯಾದವರ ಜರಾಸಂಧನ ಸೆರೆಯಲ್ಲಿದ್ದ ರಾಜರೆಲ್ಲ ಸೇರುತ್ತಾರೆ. ದುರ್ಯೋಧನನ ಸಹಸ್ರ ಸಂಖ್ಯೆಯ ಅಕ್ಷೋಹಿಣಿ ಸೇನೆ ದೊಡ್ಡದಿದ್ದರೇನು, ನಮಗೆ ದೇವೋತ್ತಮ ಶ್ರೀಕೃಷ್ಣನ ಬೆಂಬಲವಿದೆ, ಜಯವು ನಮ್ಮದೇ ಅರ್ಜುನನೆಂದಿದ್ದಾನೆ. ಅಷ್ಟರಲ್ಲಿ ವ್ಯಾಸರ ಆಗಮನವಾಗಿದೆ. ಬೇಸರ ಬೇಗೆ ಕವಿದಿದ್ದ ಪಾಂಡವರಿಗೆ ತಂಗಾಳಿ ಬೀಸಿದಂತಾಗಿದೆ. ವ್ಯಾಸರು ಹೇಳುತ್ತಾರೆ, ಯುಧಿಷ್ಠಿರ ಅಷ್ಟೈಶ್ವರ್ಯ ಅಧಿಕಾರವನ್ನು ಯಾರು ಬೇಕಾದರೂ ಗಳಿಸುತ್ತಾರೆ. ಇಂದ್ರಪ್ರಸ್ಥದಲ್ಲಿ ನಿಮ್ಮ ಆಡಳಿತ ಇದ್ದದ್ದು 5 ವರ್ಷಗಳಷ್ಟೇ. ಆದರೂ ಯುಧಿಷ್ಠಿರ, ನೀನು ಜನಾದರಣೀಯನಾಗಿದ್ದೆ. ಧರ್ಮರಾಜನೆಂಬುದು ನಿನಗೆ ಅನ್ವರ್ಥನಾಮವಾಯಿತು. ಈಗ ದುರ್ಯೋಧನನ ಭ್ರಷ್ಟ ಆಡಳಿತ ಕೇಳಿದ ನಿಮಗೆ ಮನಸ್ಸಿನಲ್ಲಿ ಕೋಲಾಹಲವೆದ್ದಿದೆ. ಈಗ ಅನ್ಯಾಯದ ಅಷ್ಟೈಶ್ವರ್ಯ ಅಧಿಕಾರವಿದ್ದರೇನು, ಅವನೊಂದಿಗೆ ಅನೇಕ ರಾಜರುಗಳು, ಶ್ರೇಷ್ಠ ಧನುರ್ವಿದ್ಯಾ ಪ್ರವೀಣ ಕರ್ಣನಿದ್ದರೇನು? ನಿಮ್ಮಂತೆ ಸಹಸ್ರಾರು ಜನರ ಪ್ರೀತಿ ಗಳಿಸುವುದು ಸಾಧ್ಯವಾಗಿದೆಯೇನು? ನೀವು ಈಗ ಕಾಡಿನಲ್ಲಿದ್ದರು, ಸಹಸ್ರಾರು ಜನರು ನಿಮ್ಮನ್ನು ಹಿಂಬಾಲಿಸಿ ಬಂದಿದ್ದಾರೆ. ಇಲ್ಲೇ ಗುಡಿಸಲು ಕಟ್ಟಿಕೊಂಡಿದ್ದಾರೆ, ನೆಲೆಸಿದ್ದಾರೆ. ಧರ್ಮರಾಜ, ನೀನು ಜೂಜಿನಲ್ಲಿ ಸೋಲುವುದು ಗೊತ್ತಿದ್ದು ಜೂಜಿಗೆ ಹೋಗಿ ಸೋತು 13 ವರ್ಷಗಳೇ. ರಾಜ್ಯ ಕೋಶಗಳನ್ನು ತೊರೆದು ದೂರವಿರಲು ಬಂದದ್ದು. ದೇಶದಲ್ಲಿ ಯುದ್ಧ ನಡೆಯದೇ ಇರಲಿ, ಶಾಂತಿ ನೆಲೆಸಲಿ
ಎಂದೇ. ಈಗ ದುರ್ಯೋಧನನ ಆಳ್ವಿಕೆಯಲ್ಲಿ ಜನರಿಗೆ ನೆಮ್ಮದಿ ಇದೆಯೇನು ಎಂದು ಹೇಳಿದ ವ್ಯಾಸರು, ಯುಧಿಷ್ಠಿರ, ನಿನಗೆ ಬೀಜಾಕ್ಷರಿ ಮಂತ್ರ ಓಂ ನಮಃ ಶಿವಾಯ ಎಂಬುದನ್ನು ಉಪದೇಶಿಸುವೆನು. ಅದನ್ನು ಅರ್ಜುನನಿಗೂ ಭೀಮಸೇನನಿಗೂ ನಕುಲ ಸಹದೇವರಿಗೂ ಪ್ರತಿನಿತ್ಯ ಜಪಿಸಲು ಹೇಳು. ನೀವು ಕ್ಷತ್ರಿಯರು ಎಂದಿದ್ದರೂ ಅಧರ್ಮದ ವಿರುದ್ಧ ಹೋರಾಡುವಿರಿ. ಅದಕ್ಕಾಗಿ ಯುದ್ಧ ಸನ್ನದ್ಧರಾಗುವುದು ಅನಿವಾರ್ಯವೇ. ದುರ್ಯೋಧನನ ದೊಡ್ಡ ಸೇನಾಬಲ ಎದುರಿಸಲು ನಿಮ್ಮಲ್ಲೊಬ್ಬ ಯುದ್ಧ ಸಮರ್ಥ ಶ್ರೇಷ್ಠ ಧನುರ್ಧಾರಿ ಇರಲೇಬೇಕು. ಅದಕ್ಕೆ ಅರ್ಹನಾದವನು ಅರ್ಜುನನು. ಈಗ ಜಗದೀಶ್ವರನ ಕೃಪೆಯಿಂದ ದಿವ್ಯಾಸ್ತ್ರಗಳನ್ನು ಪಡೆದುಕೊಳ್ಳಬೇಕಾಗಿದೆ ಅರ್ಜುನ. ಈಶ್ವರನನ್ನು ಒಲಿಸಿಕೊಳ್ಳಲು ತಪಸ್ಸನ್ನೇ ಮಾಡಬೇಕಿದೆ. ಈಶ್ವರನನ್ನು ಒಲಿಸಿಕೊಳ್ಳಲು ತಪಸ್ಸನ್ನೇ ಮಾಡಬೇಕಿದೆ. ಅದಕ್ಕೆ ಪ್ರಶಸ್ತವಾದ ಸ್ಥಳವೇ ಹಿಮಾಲಯದಲ್ಲೂ ಇರುವ ಇತ್ತ ಭೂವಲಯವೂ ಅಲ್ಲದ ಅತ್ತ ದಿವಾಲಯವೂ ಅಲ್ಲದ ಇಂದ್ರಕೀಲ, ಇತ್ತ ಭೂವಲಯ ಅತ್ತ ದಿವಾಲಯ ಅಲ್ಲದ ಇಂದ್ರಕೀಲ ಗಿರಿಶೃಂಗವು ಶ್ರೇಷ್ಠವಾಗಿದೆ. ಅರ್ಜುನ ಅಲ್ಲಿಗೆ ಹೋಗಿ ಕೆಲವು ವರ್ಷಗಳ ಕಾಲ ತಪೋನಿರತನಾಗಿ ಶಿವನನ್ನು ಒಲಿಸಿಕೊಂಡು ಪಾಶುಪತಾಸ್ತ್ರವನ್ನು ಮತ್ತಿತರ ದಿವ್ಯಾಸ್ತ್ರಗಳನ್ನು ಪಡೆದುಕೊಂಡು ಬರಲಿ ಕಳಿಸಿಕೊಡು ಎಂದು ವ್ಯಾಸರು ಹೇಳಿದಾಗ, ಶುಭ ಹಾರೈಸಿದಾಗ ಹೋಗಿದ್ದಾರೆ ಎಂದು ವ್ಯಾಸರು ನಿಮಗೆ ಶುಭವಾಗಲಿ ಎಂದು ಮತ್ತೆ ಆಶೀರ್ವದಿಸಿ ಹೋಗಿದ್ದಾರೆ. ಅರ್ಜುನನು ಇಂದ್ರಕೀಲ ಗಿರಿಶೃಂಗಕ್ಕೆ ಹೊರಟು ನಿಂತಾಗ ಧರ್ಮರಾಜನು ಕೆಲವು ಧರ್ಮ ಸೂಕ್ಷ್ಮಗಳನ್ನು ಹೇಳಿದ್ದಾನೆ. ಮುಖ್ಯವಾಗಿ ಹೆಣ್ಣಿನ ವ್ಯಾಮೋಹದಿಂದ ದೂರವಿರಬೇಕೆಂದೇ ಎಚ್ಚರಿಸಿದ್ದಾನೆ ಯುಧಿಷ್ಠಿರ.